ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ವಿಚಾರದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದು ಅದಾದಮೇಲೆ ಬೇಲ್ ತಗೊಂಡು ಹೊರಗೆ ಬಂದಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ನಟ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು. ದರ್ಶನ್ ತಮ್ಮ ವೃತ್ತಿ ಜೀವನಕ್ಕೆ ಕಿಕ್ ಸ್ಟಾರ್ಟ್ ಕೊಡುವುದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಕಳೆದ ಜೂನ್ನಲ್ಲಿ ನಿಂತು ಹೋಗಿದ್ದಂತಹ ಚಲನಚಿತ್ರದ ಶೂಟಿಂಗನ್ನು ಪ್ರಾರಂಭಿಸುವ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮುಂದಿನ ವಾರ ಕೋರ್ಟ್ನಲ್ಲಿ ಅನುಮತಿಯನ್ನು ಕೋರಲಿಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಬೆಂಗಳೂರು ಬಿಟ್ಟು ಹೊರಗೆ ಹೋಗಬೇಕಾದ್ರೆ ಕೋರ್ಟ್ನ ಅನುಮತಿ ಕಡ್ಡಾಯ ಆಗಲಿದೆ. ಯಾಕೆಂದರೆ ಕೋರ್ಟ್ ಷರತ್ತನ್ನು ವಿಧಿಸಿರುವಂಥದ್ದು ಜಾಮೀನನ್ನು ಕೊಡುವಂತಹ ಸಂದರ್ಭದಲ್ಲಿ. ಹಾಗಾಗಿ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಿಲ್ಲೆ, ಬೇರೆ ಯಾವುದೇ ರಾಜ್ಯಕ್ಕೆ ಹೋಗಬೇಕು ಅಂದರೂ ಕೋರ್ಟ್ನಿಂದ ಪರ್ಮಿಷನ್ ತೊಗೊಬೇಕು. ಈ ಹಿಂದೆ ಮೈಸೂರಿಗೆ ತಮ್ಮ ಫಾರ್ಮ್ ಹೌಸಿಗೆ ಹೋಗಬೇಕು ಅಂದಂತಹ ಸಂದರ್ಭದಲ್ಲೂ ಕೂಡ 2-3 ಬಾರಿ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡಿದ್ರು. ಈಗ ಮತ್ತೊಮ್ಮೆ ಕೋರ್ಟ್ನ ಎದುರು ಶೂಟಿಂಗ್ ನಿಮಿತ್ತ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಹೋಗೋದಕ್ಕೆ ಪರ್ಮಿಷನ್ ಕೇಳೋದಕ್ಕೆ ದಾಸ ರೆಡಿಯಾಗಿದ್ದಾರಂತೆ. ಹೀಗಾಗಿ ಕೋರ್ಟ್ಗೆ ಮಾಹಿತಿ ಕೊಟ್ಟು ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ದರ್ಶನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ದರ್ಶನ್ ತಮ್ಮ ಕೆಲಸಗಳಲ್ಲಿ, ತಮ್ಮ ದಿನನಿತ್ಯದ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ.